ಸರ್ಕಾರಿ ನೌಕರರಿಗೆ ಸೆನ್ಸಸ್ ಕಂಟಕ. ಇದು ಜನಗಣತಿಯೋ ಅಥವಾ ನೌಕರರ ಧಮರವೋ? ಅಡಕತ್ತರಿಯಲ್ಲಿ ಸಿಲುಕಿದ ಶಿಕ್ಷಕರು ಮತ್ತು ಉಪನ್ಯಾಸಕರು. ಇದು ಜನಗಣತಿಯೋ ಅಥವಾ ನೌಕರರ ಧಮನವೋ? ಅಡಕತ್ತರಿಯಲ್ಲಿ ಸಿಲುಕಿದ ಶಿಕ್ಷಕರು ಮತ್ತು ಉಪನ್ಯಾಸಕರು. ಅಕ್ಷರ ಕಲಿಸಬೇಕಾದ ಗುರುಗಳಿಗೆ ಈಗ ಮನೆ ಎಣಿಸುವ ಕೆಲಸ. ಇದು ಶಿಕ್ಷಣ ವ್ಯವಸ್ಥೆಯ ಅಧೋಗತಿ ಅಲ್ಲದೆ ಮತ್ತಿನ್ನೇನು? ಒಂದೆಡೆ ಎಸ್ಎಸ್ಎಲ್ಸಿ ಮೌಲ್ಯಮಾಪನ, ಇನ್ನೊಂದೆಡೆ ಸಿಇಟಿ ನೀಟ್ ತರಬೇತಿ. ಇದರ ನಡುವೆಯೂ ಸೆನ್ಸಸ್ ಮಾಡೋ ಅನಿವಾರ್ಯ ಸ್ಥಿತಿ ನೌಕರರದು. ಸೆನ್ಸಸ್ ಕೆಲಸ ಮಾಡದೇ ಇದ್ರೆ ಎಫ್ಐಆರ್ ಹಾಕುವ ಎಚ್ಚರಿಕೆ. ನೌಕರರನ್ನು ಅಪರಾಧಿಗಳಂತೆ ನಡೆಸಿಕೊಳ್ತಾ ಇದೆಯಾ ಸರ್ಕಾರ? ಸರ್ಕಾರಿ ನೌಕರರಿಗೆ ಸೆನ್ಸಸ್ ಕಂಟಕ. ಇದು ಜನಗಣತಿಯೋ ಅಥವಾ ನೌಕರರ ಧಮನವೋ? ಅಡಕತ್ತರಿಯಲ್ಲಿ ಸಿಲುಕಿದ ಶಿಕ್ಷಕರು ಮತ್ತು ಉಪನ್ಯಾಸಕರು. ಅಕ್ಷರ ಕಲಿಸಬೇಕಾದ ಗುರುಗಳಿಗೆ ಈಗ ಮನೆ ಎಣಿಸುವ ಕೆಲಸ. ಇದು ಶಿಕ್ಷಣ ವ್ಯವಸ್ಥೆಯ ಅಧೋಗತಿ ಅಲ್ಲದೆ ಮತ್ತಿನ್ನೇನು? ಸರ್ಕಾರಿ ನೌಕರರಿಗೆ ಸೆನ್ಸಸ್ ಕಂಟಕ. ಇದು ಜನಗಣತಿಯ ಅಥವಾ ನೌಕರರ ದಮನವೋ ಒಂದು ಗೊತ್ತಾಗ್ತಾ ಇಲ್ಲ. ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು ಮತ್ತು ಉಪನ್ಯಾಸಕರು. ಅಕ್ಷರ ಕಲಿಸಬೇಕಾದ ಗುರುಗಳಿಗೆ ಈಗ ಮನೆ ಎಣಿಸುವ ಕೆಲಸವನ್ನ ಕೊಟ್ಟಿದ್ದಾರೆ. ಇದು ಶಿಕ್ಷಣ ವ್ಯವಸ್ಥೆಯ ಅಧೋಗತಿ ಅಲ್ಲದೆ ಮತ್ತಿನ್ನೇನು? ಒಂದು ಕಡೆ ಎಸ್ಎಸ್ಎಲ್ಸಿ ಮೌಲ್ಯಮಾಪನ, ಇನ್ನೊಂದು ಕಡೆ ಸಿಇಟಿ ನೀಟ್ ತರಬೇತಿ. ಇದರ ನಡುವೆ ಸೆನ್ಸಸ್ ಅನಿವಾರ್ಯವಾಗಿದೆ. ಸೆನ್ಸಸ್ ಕೆಲಸ ಮಾಡದೇ ಇದ್ರೆ ಎಫ್ಐಆರ್ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನೌಕರರನ್ನ ಅಪರಾಧಿಗಳಂತೆ ನಡೆಸಿಕೊಳ್ತಾ ಇದೆ ಸರ್ಕಾರ. ಇನ್ನು ಸೆನ್ಸಸ್ ತರಬೇತಿಗೆ ಏನಾದರೂ ಗೈರಾದ್ರೆ ಕ್ರಿಮಿನಲ್ ಕೇಸನ್ನ ಫಿಕ್ಸ್ ಮಾಡ್ತಾರೆ. ಇತ್ತ ರಣ ಬಿಸಿಲು, ಅತ್ತ ಎಕ್ಸಾಮ್ ರಿಸಲ್ಟ್ ಟೆನ್ಷನ್ ಬೇರೆ. ನೌಕರರ ಜೀವಕ್ಕೆ ಬೆಲೆಯೇ ಇಲ್ಲವೇ? ದುರ್ನಡತೆಯ ಹೆಸರಲ್ಲಿ ಅಮಾನತು ಶಿಕ್ಷೆಯನ್ನ ನೀಡ್ತಾ ಇದೆಯಾ ಸರ್ಕಾರ? ಹಗಲು ರಾತ್ರಿ ದುಡಿಯುವವರಿಗೆ ಸರ್ಕಾರ ನೀಡುವ ಉಡುಗೊರೆ ಇದೇನಾ ಎಂಬ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬಿಸಿಲಿನ ಕಾರಣ ನೀಡಿ ವಿಜಯಪುರದಲ್ಲಿ ವಿನಾಯಿತಿಯನ್ನ ನೀಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಯಾಕಿಲ್ಲ? ಒಂದೇ ರಾಜ್ಯದಲ್ಲಿ ಎರಡೆರಡು ಕಾನೂನು ಏನಾದ್ರೂ ಇರುತ್ತಾ? ಬೋಧನಾ ವೃತ್ತಿ ಬಲಿ ಕೊಟ್ಟು ಜನಗಣತಿಯನ್ನ ಮಾಡೋದು ಎಷ್ಟು ಸರಿ? ಸರ್ಕಾರದ ಹಠಕ್ಕೆ ಬಲಿಪಶು ಆಗ್ತಾ ಇದ್ದಾರಾ ವಿದ್ಯಾರ್ಥಿಗಳು? ಕೆಲಸ ಮಾಡದೇ ಇದ್ರೆ ಶಿಸ್ತು ಕ್ರಮದ ಚಾಟಿ. ಇತ್ತ ರಣ ಬಿಸಿಲು, ಅತ್ತ ಎಕ್ಸಾಮ್ ರಿಸಲ್ಟ್ ಟೆನ್ಷನ್. ನೌಕರರ ಜೀವಕ್ಕೆ ಬೆಲೆಯೇ ಇಲ್ಲವೇ? ದುರ್ನಡತೆಯ ಹೆಸರಿನಲ್ಲಿ ಅಮಾನತು ಶಿಕ್ಷೆ. ಹಗಲು ರಾತ್ರಿ ದುಡಿಯುವವರಿಗೆ ಸರ್ಕಾರ ನೀಡುವ ಉಡುಗೊರೆ ಇದೇನಾ? ಒಂದೇ ರಾಜ್ಯದಲ್ಲಿ ಎರಡೆರಡು ಕಾನೂನು ಇರುತ್ತಾ? ಸರ್ಕಾರಿ ನೌಕರರಿಗೆ ಸೆನ್ಸಸ್ ಕಂಟಕ ಎದುರಾಗಿದೆ. ಇದು ಜನಗಣತಿಯ ಅಥವಾ ಸರ್ಕಾರ ನೌಕರರ ಧಮನವೋ ಗೊತ್ತಾಗ್ತಾ ಇಲ್ಲ. ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು ಮತ್ತೆ ಉಪನ್ಯಾಸಕರು ಅಂತ ಹೇಳಬಹುದು. ಅಕ್ಷರ ಕಲಿಸಬೇಕಾದ ಗುರುಗಳಿಗೆ ಈ ರೀತಿಯಾದ್ರೆ ಇನ್ನು ಉಳಿದವರಿಗೆ ಯಾವ ರೀತಿಯ ಶಿಕ್ಷೆ? ಅಕ್ಷರ ಕಲಿಸಬೇಕಾದ ಗುರುಗಳು ಈಗ ಮನೆ ಹತ್ತಿರ ಹೋಗಿ ಮನೆಯನ್ನ ಎಣಿಸುವ ಕೆಲಸವನ್ನ ಮಾಡಬೇಕು. ಶಿಕ್ಷಣ ವ್ಯವಸ್ಥೆಯ ಅಧೋಗತಿ ಅಲ್ಲದೆ ಮತ್ತಿನ್ನೇನು? ಶಿಕ್ಷಕರಿಗೆ ಒಂದು ಕಡೆ ಎಸ್ಎಸ್ಎಲ್ಸಿ ಮೌಲ್ಯಮಾಪನದ ಟೆನ್ಷನ್ ಆದ್ರೆ ಇನ್ನೊಂದು ಕಡೆ ಸಿಇಟಿ ನೀಟ್ ತರಬೇತಿಯ ಟೆನ್ಷನ್ ಕೂಡ. ಅದರ ನಡುವೆ ಈ ಜನಗಣತಿಯ ಟೆನ್ಷನ್ ಬೇರೆ. ಸೆನ್ಸಸ್ ಏನಾದ್ರೂ ಮಾಡದೇ ಇದ್ರೆ, ಸೆನ್ಸಸ್ ಮಾಡೋದಕ್ಕೆ ಏನಾದ್ರೂ ಗೈರಾದ್ರೆ ಅವರ ಮೇಲೆ ಎಫ್ಐಆರ್ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನೌಕರರನ್ನ ಅಪರಾಧಿಗಳಂತೆ ನಡೆಸಿಕೊಳ್ತಾ ಇದೆಯಾ ಸರ್ಕಾರ ಎಂಬ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇತ್ತ ರಣ ಬಿಸಿಲು ಬೇರೆ, ಹಾಗೆಯೇ ಎಕ್ಸಾಮ್ ರಿಸಲ್ಟ್ ಟೆನ್ಷನ್ ಬೇರೆ. ನೌಕರರ ಜೀವಕ್ಕೆ ಬೆಲೆಯೇ ಇಲ್ಲವಾ ಅನ್ನೋದು ಕೂಡ ಎದುರಾಗ್ತಾ ಇದೆ. ದುರ್ನಡತೆಯ ಹೆಸರಿನಲ್ಲಿ ಅಮಾನತು ಶಿಕ್ಷೆಯನ್ನ ವಿಧಿಸ್ತೇವೆ ಎನ್ನುವ ಭಯವನ್ನ ಕೂಡ ಹುಟ್ಟಿಸ್ತಾ ಇದ್ದಾರೆ. ಹಗಲು ರಾತ್ರಿ ದುಡಿಯುವವರಿಗೆ ಸರ್ಕಾರ ಇಂಥ ಉಡುಗೊರೆನ ನೀಡೋದು, ಬಿಸಿಲಿನ ಕಾರಣ ನೀಡಿ ವಿಜಯಪುರದಲ್ಲೇನೋ ವಿನಾಯಿತಿ ನೀಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಯಾಕಿಲ್ಲ? ಒಂದೇ ರಾಜ್ಯದಲ್ಲಿ ಎರಡೆರಡು ಕಾನೂನು ಏನಾದ್ರೂ ಇರುತ್ತಾ? ಬೋಧನಾ ವೃತ್ತಿಯನ್ನ ಬಲಿ ಕೊಟ್ಟು ಜನಗಣತಿ ಮಾಡೋದು ಎಷ್ಟು ಸರಿ? ಸರ್ಕಾರದ ಈ ಹಠಕ್ಕೆ ವಿದ್ಯಾರ್ಥಿಗಳು ಬಲಿಪಶುವಾಗ್ತಾ ಇದ್ದಾರಾ? ಯಾಕೆಂದ್ರೆ ಸರ್ಕಾರದ ಈ ಒಂದು ನಡೆ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪರಿಣಾಮವನ್ನೇ ಬೀರುತ್ತೆ. ಯಾಕೆಂದ್ರೆ ಎಸ್ಎಸ್ಎಲ್ಸಿಯ ಎಕ್ಸಾಮ್, ಅದರ ರಿಸಲ್ಟ್ ಟೆನ್ಷನ್, ಹಾಗೇನೆ ಸಿಇಟಿ ಮತ್ತೆ ನೀಟ್ ಪ್ರಿಪರೇಷನ್ ಇದೆಲ್ಲವನ್ನ ಕೂಡ ಮಾಡಬೇಕು.
ಇದೆಲ್ಲವನ್ನ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಸಹಾಯ ಏನೋ ಬಹಳಷ್ಟು ಮುಖ್ಯವಾಗುತ್ತೆ. ಆದರೆ ಶಿಕ್ಷಕರೇ ಇಲ್ಲ, ಜನಗಣತಿಯಲ್ಲಿ ನಾನು ಬ್ಯುಸಿ ಇದ್ದೀನಿ ಅಂದಾಗ ವಿದ್ಯಾರ್ಥಿಗಳು ಅದನ್ನ ಯಾವ ರೀತಿ ತಗೊಳ್ಬೇಕೋ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಮುಖ್ಯ, ಆದರೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನವನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಪಾಠ ಮಾಡಬೇಕಾದ ಕೈಗಳಿಗೆ ಮನೆ ಎನಿಸುವ ಶಿಕ್ಷೆ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕೆ ಆಗಲ್ಲ. ತರಬೇತಿಗೆ ಏನಾದ್ರೂ ಗೈರಾದ್ರೆ ಜೈಲೂಟ ಫಿಕ್ಸ್ ಅಂತಿದ್ದಾರೆ ಬಿಬಿಎಂಪಿ ಬಾಸ್. ಸಿಇಟಿ ನೀಟ್ ತರಗತಿಯನ್ನ ಬಿಟ್ಟು ಸೆನ್ಸಸ್ಗೆ ಹೋಗ್ಲೇಬೇಕು ಅಂತ ಫೋರ್ಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯನಗರದಲ್ಲಿ ಮಾತ್ರ ರಿಲೀಫ್ ಅನ್ನ ಕೊಟ್ಟಿದ್ದಾರೆ, ಆದರೆ ಬೆಂಗಳೂರಿನಲ್ಲಿ ಅರೆಸ್ಟ್ ಭೀತಿಯನ್ನ ಹುಟ್ಟಿಸಿದ್ದಾರೆ. ಬಿಸಿಲ ಬೇಗೆಯಲ್ಲೂ ನೌಕರರ ರಕ್ತ ಹೀರಲು ಸಜ್ಜಾಗಿದೆ. ತರಗತಿಗೆ ಗೈರಾದ್ರೆ ಜೈಲು ಫಿಕ್ಸ್ ಅಂತಿದ್ದಾರಾ ಬಿಬಿಎಂಪಿ ಬಾಸ್. ಸಿಇಟಿ ನೀಟ್ ತರಗತಿ ಬಿಟ್ಟು ಸೆನ್ಸಸ್ಗೆ ಹೋಗಬೇಕಾ ಬೋಧಕರು? ವಿಜಯಪುರದಲ್ಲಿ ರಿಲೀಫ್, ಬೆಂಗಳೂರಿನಲ್ಲಿ ಯಾಕೆ ಅರೆಸ್ಟ್ ಭೀತಿ? ಬಿಸಿಲ ಬೇಗೆಯಲ್ಲೂ ನೌಕರರ ರಕ್ತ ಹೀರಲು ಸಜ್ಜಾಯ್ತಾ ಸಿಸ್ಟಮ್? ಪಾಠ ಮಾಡಬೇಕಾದ ಕೈಗಳಿಗೆ ಮನೆ ಎಣಿಸುವ ಶಿಕ್ಷೆ ಯಾಕೆ? ತರಬೇತಿಗೆ ಗೈರಾದ್ರೆ ಜೈಲು ಫಿಕ್ಸ್ ಅಂತಿದ್ದಾರಾ ಬಿಬಿಎಂಪಿ ಬಾಸ್. ಸರ್ಕಾರಿ ನೌಕರರಿಗೆ ಸೆನ್ಸಸ್ ಕಂಟಕ ಎದುರಾಗಿದೆ. ಇದು ಜನಗಣತಿ ಆಗ್ತಾ ಇದೆಯಾ ಅಥವಾ ನೌಕರರ ದಮನವಾಗ್ತಾ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ಶಿಕ್ಷಕರು ಮತ್ತೆ ಉಪನ್ಯಾಸಕರು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಯಾಕೆಂದ್ರೆ ಶಿಕ್ಷಕರು ಶಿಕ್ಷಣ ಮಾಡಬೇಕು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಗಮನವನ್ನ ಕೊಡಬೇಕು. ಒಂದ್ ಕಡೆ SSLC ಎಕ್ಸಾಮ್ ಆಗ್ತಿದೆ, ಅದರ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಇಟಿ ನೀಟ್ಗೆ ತರಬೇತಿಯನ್ನ ಮಾಡಬೇಕು. ಈ ಎಲ್ಲ ಟೆನ್ಷನ್ ನಡುವೆ ಜನಗಣತಿಯನ್ನು ಮಾಡಬೇಕು ಅಂತ ಸರ್ಕಾರ ಅವ್ರಿಗೆ ಒತ್ತಡವನ್ನ ನೀಡ್ತಾ ಇದೆ. ನೀವೇನಾದ್ರೂ ಜನಗಣತಿ ಮಾಡಲಿಲ್ಲ ಅಂದ್ರೆ, ಸೆನ್ಸಸ್ಗೆ ಏನಾದ್ರೂ ಗೈರಾದ್ರೆ ನಿಮ್ಮ ಮೇಲೆ FIR ಅನ್ನ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದೆ. ನೌಕರರನ್ನ ಅಪರಾಧಿಗಳಂತೆ ನಡೆಸ್ಕೊಳ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸೆನ್ಸಸ್ ತರಬೇತಿಗೆ ಗೈರಾದ್ರೆ ಕ್ರಿಮಿನಲ್ ಕೇಸ್ ಹಾಕ್ತಾರಂತೆ.